ಒಂದು ರಜೆಯ ಮಧ್ಯಾಹ್ನದ ವೇಳೆಯಲ್ಲಿ ಹುಡುಗಿಯರು ಕಿಲಕಿಲನೆ ನಗುವ ಶಬ್ದ ಕೇಳಿಸಿತು. ಹಲಸಿನ ಮರದ ಕೆಳಗೆ ಕಂಬಳಿ ಹಾಸಿ ವಿನುತೆಯ ಗೆಳತಿಯರು ಮುದದಿಂದ ಕುಳಿತಿದ್ದರು. ದೀಪಾವಳಿಗೆ ತರುವ ಸೀರೆಯ ಮಹತ್ವದ ಕೂಟವಿರಬಹುದು. ನನಗ ಜಾಂಬ್ಳಿ ಬಣ್ಣ ಬಾಳ ಸೇರ್ತದ, ಅದಕ್ಕ ಕಾಕಾಗೆ ಜಾಂಬ್ಳಿ ಬಣ್ಣದ ಸೀರೆ ತರಬೇಕು ಅಂತ ಹೇಳ್ತೀನಿ ಎಂದು ವಿನುತೆ ಹೇಳುತ್ತಿದ್ದಳು. ಜಾಂಬ್ಳಿ ಎಂದರೆ ಚಂದ್ರುಗೆ ತಿಳಿಯದು. ರಾತ್ರಿ ಹೊತ್ತು ಭೀಮಣ್ಣ ಎಲ್ಲರಿಗೂ ಸೀರೆ ತಂದ ಹಾಗೆ ಕಾಣುತ್ತಿತ್ತು. ಮಾತು ಕೇಳಿ ಬರುತ್ತಿತ್ತು. ವಿನು, ಜಾಂಬ್ಳಿ ಬಣ್ಣ ಸಿಗ್ಲಿಲ್ಲವ್ವ, ಅದಕ್ಕ ನೀಲಿ ತಂದೀನಿ. ಮುಂದಿನ ವರ್ಷ ಜಾಂಬ್ಳಿ ತಂದ್ರಾತು. ಇರ್ಲಿ ಬಿಡು ಕಾಕ, ನೀಲಿನೂ ಬಾಳ ಚಂದ ಅದ, ನನಗೆ ಸೇರ್ತದ. ವಿನುವಿನ ಈ ಉತ್ತರ ಕೇಳಿ ಚಂದ್ರುವಿಗೆ ಸಾಕೇದ ಅಚ್ಚರಿಯಾಯಿತು. ಕಳೆದ ತಿಂಗಳು ಬೆಂಗಳೂರಿಗೆ ಹೋದಾಗ ಸುರಭಿ ಹೆಚ್ಚು ಕಡಿಮೆ ವಿನುತೆಯ ವಯಸ್ಸಿನವಳೇ. ಆದರೂ ಚಂದ್ರುವಿಗೆ ನನಗೆ ಡಾರ್ಕ್ ಬ್ಲೂಗೆ ಶಾಕಿಂಗ್ ಪಿಂಕ್ ಬಾಡ ಸೀರೆ ಬೇಕೇ ಬೇಕು ಎಂದು ದಿನವಿಡೀ ಚಿಕ್ಕಪೇಟೆ ಅಲಸಿದ್ದಳು. ಅದು ಸಿಗದೆ ಮರುದಿನ ಎಲ್ಲಿಯೋ ಹೋಗಿ ಒಂದಕ್ಕೆ 1.5 ಬೆಲೆ ಕೊಟ್ಟು ಕೊಂಡು ತಂದ ಚಂದ್ರುವಿಗೆ, ಚಂದ್ರು, ಹೇಗಿದೆ ನನ್ನ ಸೆಲೆಕ್ಷನ್ ಎಂದಾಗ, ನಿನ್ನ ಸಾಧುಗಪ್ಪಿಗೆ ಇದು ಏನು ಒಪ್ಪುವುದಿಲ್ಲ ಎಂದು ನಾಲಿಗೆಯವರೆಗೆ ಬಂದುದನ್ನು ಚಂದ್ರು ತಡೆ ಹಿಡಿದಿದ್ದ. ನೇರವಾಗಿ ಮಾತನಾಡುವ ಧಾರವಾಡದ ಕಲೆ ಚಂದ್ರುವಿಗೆ ಇನ್ನೂ ಬಂದಿರಲಿಲ್ಲ. ಆದರೆ ಇಲ್ಲಿ ವಿನುತೆ ಎಲ್ಲ ಸೋಲನ್ನು, ನಿರಾಶೆಯನ್ನು ಅತ್ಯಂತ ಸಾಮಾನ್ಯವೇನೋ ಎಂಬಂತೆ ತೆಗೆದುಕೊಂಡಿದ್ದಳು. ಅದಕ್ಕೆ ಅವಳ ಪರಿಸ್ಥಿತಿಯೇ ಕಾರಣವಿರಬಹುದೇನೋ ಎಂದು ಚಂದ್ರು ಅಂದುಕೊಂಡ. ಸುರಭಿಗಾದರೆ ಹಣ ಕೊಟ್ಟು ಪ್ರೀತಿಸುವ ಅಣ್ಣ, ತಾಯಿ, ತಂದೆಯರಿದ್ದಾರೆ. ಆದರೆ ವಿನುತೆಗೆ ಯಾರು? ವಿನುತೆ ತನ್ನ ಪ್ರಾಯಕ್ಕೆ ಅನುಗುಣವಾದ ಎಲ್ಲ ಆಸೆಯನ್ನು ಹತ್ತಿಕ್ಕಿ ನಕ್ಕು ಬಿಡುತ್ತಾಳೆ. ಅವಳ ಈ ನಗು ಸದಾ ಸುಖದ ತೃಪ್ತಿಯಾಗಿ ಇರಲಿಕ್ಕಿಲ್ಲ, ವಿಷಾದವೂ ಸೇರಿದೆ ಎನ್ನುವುದು ಕೇವಲ ಅವಳಿಗೆ ಮಾತ್ರ ಗೊತ್ತಿತ್ತು. ಮರುದಿನ ಚಂದ್ರು ವಿನುತೆಗೆ, ಜಾಂಬಳಿ ಬಣ್ಣ ಅಂದ್ರೆ ಯಾವುದು? ನಿಮ್ಮ ಭಾಷೆಯಲ್ಲಿ ನೇರಳೆ. ಯಾಕೆ ಕೇಳಿದ್ರಿ? ಯಾಕಿಲ್ಲ, ಸುಮ್ಮನೆ ಎಂದ ಚಂದ್ರು. ತನಗೆ ಇಷ್ಟೊಂದು ಸೇವೆ ಮಾಡಿದ ವಿನುತೆಗೂ ನೇರಳೆ ಬಣ್ಣದ ಸೀರೆ ಕೊಡಿಸುವುದು ಅಸಾಧ್ಯದ ಮಾತೇನಲ್ಲ. ಆದರೆ ಸಂಕುಚಿತವಾದ ಈ ಸಮಾಜದಲ್ಲಿ ಅದು ಅಪಾರ್ಥವಾಗಿ ವಿನುತೆಗೆ ತೊಂದರೆಯಾದೀತೇನೆಂಬ ಭಯದಿಂದ ಚಂದ್ರು ಸುಮ್ಮನಾದ. ಕೆಟ್ಟಿ ಆಗೊಮ್ಮೆ ಈಗೊಮ್ಮೆ ಮನೆಗೆ ಬರುತ್ತಿದ್ದ. ಒಮ್ಮೆ ಚಂದ್ರು, ಈಗ ಧಾರವಾಡಕ್ಕೆ ಅಂಟಿಕೊಂಡಿದ್ದೀಯಾ, ಏನಾದ್ರೂ ವಿಶೇಷ? ಸಹಜವಾಗಿ ತಮಾಷೆಯಾಗಿ ಕೇಳಿದ. ಅಂಥದ್ದೇನಿಲ್ಲ, ಇಲ್ಲೇ ಇದ್ದ ಮೇಲೆ ಈ ಊರು ನನಗೂ ನಿನ್ನಂತೆ ಇಷ್ಟವಾಗಿದೆ ಅಷ್ಟೇನಾ. ಯಾಕೆ, ದೇಸಾಯಿ ಮನೆಯಲ್ಲಿ ಏನಾದ್ರೂ ವಿಶೇಷ? ವಿನುತಳ ಹಾಡು ಕೇಳಿಲ್ಲವೇನು? ನಿನಗೆ ಹೇಗೆ ಗೊತ್ತು? ಅರೆ, ಈ ಧಾರವಾಡದಲ್ಲಿ ಎಲ್ಲರಿಗೂ ಗೊತ್ತು, ರೇಡಿಯೋ ಸಿಂಗರ್ ಅವರು. ಮತ್ತೇನಿಲ್ಲವೇ? ಇಲ್ಲ. ನಿನಗ್ಯಾಕೆ ಇಷ್ಟು ಇಂಟ್ರೆಸ್ಟು? ಏನಿಲ್ಲ, ನನಗಂತೂ ಬೆಂಗಳೂರು ಹುಡುಗಿನ್ನ ಅಮ್ಮ ಬುಕ್ ಮಾಡ್ಯಾರ, ಅದಕ್ಕೆ ಕೇಳ್ದೆ. ಚಂದ್ರುವಿಗೆ ಬೆಂಗಳೂರಿನ ಇಸ್ರೋದಲ್ಲಿ ಕೆಲಸ ಸಿಕ್ಕಿದೆ ಎನ್ನುವ ಸಮಾಚಾರ ಟೆಲಿಗ್ರಾಮ್ ಮೂಲಕ ತಿಳಿಯಿತು. ಚಂದ್ರು ಸಂತೋಷದಿಂದ ಉಬ್ಬಿಹೋದ. ಅವನಿಗೆ ಪ್ರಿಯವಾದ ಬೆಂಗಳೂರನ್ನ ಮತ್ತೆ ಸೇರಬಹುದು, ಮನೆಯಲ್ಲಿ ಇರಬಹುದು. ಅಲ್ಲದೆ ಇದು ವರ್ಗಾವಣೆಯಾಗುವಂತ ಕೆಲಸವಲ್ಲ, ಮತ್ತೆ ಅಮೆರಿಕಕ್ಕೆ ಹೋಗುವ ಸಾಧ್ಯತೆಯೂ ಇದೆ. ಚಂದ್ರುವಿನ ನಿಜವಾದ ಕನಸು ಬೆಂಗಳೂರಲ್ಲ, ಅಲ್ಲಿಂದ ಸಾವಿರಾರು ಮೈಲಿ ಆಚೆ ಇರುವ ಸಂಪದ್ಭರಿತ ಅಮೆರಿಕ. ಅಲ್ಲಿ ಹೋಗಿ ಕಲಿಯುವ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಇರಲಿಲ್ಲ. ಆದರೆ ಆ ದೇಶದಲ್ಲಿ ಸೇರಲು ಮಾರ್ಗ ಮಾಡಿಕೊಡುವ ಕೆಲಸವನ್ನೇ ಚಂದ್ರು ಸೇರಲು ಬಯಸುತ್ತಿದ್ದ. ಇಸ್ರೋ ಸಂದರ್ಶನದಲ್ಲಿ, ನೀವು ಈ ಕೆಲಸಕ್ಕೆ ಸೆಲೆಕ್ಟ್ ಆದ್ರೆ ಅಮೆರಿಕಕ್ಕೆ ನಾವು ಕಳಿಸುತ್ತೇವೆ, ನೀವು ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ ಎಂದು ಹೇಳಿದ್ದರು. ಧಾರವಾಡದ ಈ ಬ್ಯಾಂಕಿನ ಟೆಕ್ನಿಕಲ್ ಆಫೀಸರ್ ಕೆಲಸದಲ್ಲಿ ಇದು ಸಾಧ್ಯವಿರಲಿಲ್ಲ. ಸುಮ್ಮನೆ ಹೊತ್ತು ಹೋಗಲು, ಹಣ ಗಳಿಸಲು ಚಂದ್ರು ಈ ಕೆಲಸ ಮಾಡುತ್ತಿದ್ದ. ಚಂದ್ರು ಸಂತೋಷದಿಂದ ಸಾಮಾನು ಕಟ್ಟಿದ್ದ. ಇಲ್ಲಿಗೆ ಬಂದು 1 ವರ್ಷವಾಗಿತ್ತು. ಸಮಾಚಾರ ಕೇಳಿ ಭೀಮಣ್ಣ ತಾವೇ ಮೇಲೆ ಬಂದು, ಏನ್ರಿ ನಿಮ್ಮೂರಿಗೆ ಹೊಂಟ್ರಂತೆ, ಇಲ್ಲಿಗಿಂತ ಚಲೋ ಕೆಲ್ಸ ಸಿಕ್ತಂತೆ, ಹೋಗಿ ಬರ್ರಿ. ನೀವು ಇದ್ದಾಗ ಚಲೋ ಇತ್ತು, ಈ ಕಡೆ ಬಂದಾಗ ಮರಿದಟ್ಟಿ ಬರ್ರಿ, ಸುಮ್ನೆ ಹೋಟೆಲ್ಲು ಫ್ರೆಂಡ್ಸ್ ಮನೆಯಾಗ ಇಳ್ಕೋಬೇಡ್ರಿ ಎಂದು ಹೇಳಿದರು. ಊರಿಗೆ ಹೋಗುವ ಮುನ್ನ ಕಿಟ್ಟಿಯ ಮನೆಯಲ್ಲಿ, ಭೀಮಣ್ಣನ ಮನೆಯಲ್ಲಿ ಊಟ ಉಪಚಾರಗಳಾದವು. ಭೀಮಣ್ಣ ತಾವು ಬೆಂಗಳೂರಿಗೆ ಬಂದಾಗ ಬನ್ನಿ ಅಂತ ಚಂದ್ರು ಕರೆದ. ಬರ್ಬೇಕ್ರಪ್ಪ, ನಮ್ ತಂಗಿ ಇಂದೂನು ಅಲ್ಲೇ ರಾಜಾಜಿ ನಗರದಾಗ ಇದ್ದಾಳ, ಆಕಿನೂ ಕರಿತಾಳ, ಆಗ 2 ಕಡೆ ಬರ್ತೀವಿ. ರಾತ್ರಿಯ ಗಾಡಿಯಲ್ಲಿ ಹೋಗುವ ಮುನ್ನ ಚಂದ್ರುವಿಗೆ ವಿನುತೆಯ ನೆನಪಾಯಿತು. ಅವಳಿಗೆ ಏನು ಕೊಡಬೇಕು, ಹೇಳಬೇಕು ಮತ್ತೇನು ತಿಳಿಯದೆ ಬೇಂದ್ರೆಯವರ ಕವನ ಸಂಗ್ರಹದ ಪುಸ್ತಕ ತಂದು, ಇದು ನಿಮಗ, ರೇಡಿಯೋದಾಗ ಹಾಡು ನಾನಂತೂ ಕೇಳ್ಲಿಕ್ಕೆ ಆಗ್ಲಿಲ್ಲ, ಧಾರವಾಡದ ಸ್ಟೇಷನ್ ನಮ್ಮೂರಾಗ ಬರೋದಿಲ್ಲ ಎಂದ. ವಿನುತೆ ಖಿನ್ನಳಾಗಿ ನಕ್ಕಳು. ಈ ಮನೆಯಲ್ಲಿ ಭೀಮಣ್ಣನಿಗಿಂತಲೂ ಹೆಚ್ಚು ನಿಷ್ಠನಾಗಿ ಅವಳ ಸಂಗೀತವನ್ನು ಮೆಚ್ಚುವ ಈ ಅಪರಿಚಿತನಾದ ತರುಣ ಅವಳ ಏಕೈಕ ಶೋತೃವಾಗಿದ್ದ.
ಈಗ ಅವನು ಹೋಗುತ್ತಿದ್ದ. ಪ್ರಾಯಶಃ ತಮ್ಮಿಬ್ಬರದು ಇದೇ ಕೊನೆಯ ಭೇಟಿಯೇನೋ. ಅವನಂತೂ ಇಲ್ಲಿಗೆ ಬರುವುದಿಲ್ಲ. ಅವಳು ಬೆಂಗಳೂರಿಗೆ ಹೋಗಿ ಅವನನ್ನು ಕಾಣುವ ಕಾರಣವಾದರೂ ಏನು? ವಿನುತಾ ವಿಷಾದದಿಂದ ನಕ್ಕಳು. ಆದರೆ ವಿಧಿಯ ಆಟವನ್ನು ಬಲ್ಲವರಾರು? ಅದು ಆಗ ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಚಂದ್ರಶೇಖರ್, ಗಿರೀಶ್, ಸುರಭಿ ಇವರೆಲ್ಲ ಸಂಸ್ಕೃತ ಮೇಷ್ಟ್ರು ಶಾಮಣ್ಣನವರ ಮಕ್ಕಳು. ಹಿಂದೆ ಎಂದೋ ಜಯನಗರದಲ್ಲಿ 30-40 ಸೈಟಿನಲ್ಲಿ ಚಿಕ್ಕ ಮನೆ ಕಟ್ಟಿದ್ದಾರೆ. ಗೌರಮ್ಮ ಮುಂದೆ ಗಂಡು ಮಕ್ಕಳು ಓದಿ ಅನುಕೂಲವಾದಾಗ ದೊಡ್ಡ ಮನೆ ಕಟ್ಟಿದರಾಯ್ತು ಎಂದು ಅಳಿದುಳಿದ ಚಿಕ್ಕ ಜಾಗದಲ್ಲೇ ಚಿಕ್ಕದಾದಂಥ ಒಂದು ಕೈತೋಟವನ್ನ ಮಾಡಿದ್ದಾರೆ. ಆದರೆ ಆ ಅನುಕೂಲ ಇಂದಿಗೂ ಒದಗಿ ಬಂದಿಲ್ಲ. ನಿಗದಿಯಾದ ಖಚಿತವಾದ ಇಂತಿಷ್ಟೇ ಸಂಬಳದ ಇರುವುದರಿಂದ ಏರುತ್ತಿರುವ ಬೆಲೆ ಮತ್ತು ಮೇಲ್ಸಂಪಾದನೆ ಇಲ್ಲದ ಕೆಲಸವಾದ ಕಾರಣ ಮನೆ ಕಟ್ಟಿಸುವ ವಿಚಾರವನ್ನು ದೂರಗಿರಿಸಿಕೊಂಡು ಕಷ್ಟದಲ್ಲೇ ಸಂಸಾರವನ್ನು ತೂಗಿಸುತ್ತಿದ್ದಾರೆ ಗೌರಮ್ಮ. ಆದರೆ ಶಾಮಣ್ಣ ನಿಧಾನಿ, ವಿವೇಕಿ, ಒಳ್ಳೆಯ ಹೆಸರಿದೆ. ಹಣದಲ್ಲಿ ಬಡವರಾದರೂ ಗುಣದಲ್ಲಿ ಶ್ರೀಮಂತರಾಗಿದ್ದರು. ಗೌರಮ್ಮ ಜಾಣ ಗೃಹಿಣಿ. ಶಾಮಣ್ಣನ ಮಿತವಾದ ಗಳಿಕೆಯಲ್ಲಿ ಎಲ್ಲಿಯೂ ಸಾಲ ಮಾಡದೆ ಎಲ್ಲ ಕೆಲಸ ಮನೆಯಲ್ಲೇ ಮಾಡಿ ಹಣ ಉಳಿಸುತ್ತಿದ್ದರು ಮತ್ತು ಮಕ್ಕಳನ್ನು ಓದಿಸಿದ್ದರು. ಈಗ ಬೆಳೆದು ನಿಂತಿರುವ ಗಂಡು ಮಕ್ಕಳೇ ಅವರ ಆಸ್ತಿಯಾಗಿದ್ದಾರೆ. ಲೌಕಿಕ ವಿಷಯದಲ್ಲಿ ಶಾಮಣ್ಣ ನಿರ್ಲಿಪ್ತರೆಂದೇ ಹೇಳಬೇಕು. ಆದರೆ ಗೌರಮ್ಮನಿಗೆ ನೂರಾರು ಆಸೆ. ಗಂಡನ ಕಾಲದಲ್ಲಿ ಯಾವುದೇ ಆಸೆ ಪೂರ್ತಿಯಾಗಿರಲಿಕ್ಕಿಲ್ಲ, ಅಥವಾ ಪ್ರತಿ ಆಸೆ ಪೂರ್ತಿಯಾದಾಗ ಅದಕ್ಕಿಂತ ಹಿರಿದಾದ ಮತ್ತೊಂದು ಆಸೆ ಗರಿಗೆದರುತ್ತದೆ. ಅರಿಶಿಣ ಕುಂಕುಮಕ್ಕೆ ಹೋದಾಗ, ಮದುವೆಗೆ ಹೋದಾಗ ಸಿರಿವಂತರ ರೇಷ್ಮೆ ಸೀರೆಗೋ ವಜ್ರದ ಓಲೆಗೋ ಮಿನುಗುವ ಕಾರಿಗೋ ಮನಸೋತು ಅವರೆಷ್ಟು ಪುಣ್ಯವಂತರಪ್ಪ, ನಾನು 2 ಮಡಿ ಸೀರೆಗೆ ಈ ತರ ಕಷ್ಟಪಡ್ತೀನಿ, ನಾನು ಅವರಂತೆ ಎಂದಾದರೂ ಆಗಬಹುದಾ ಎಂದು ಮನದಲ್ಲೇ ಅಂದುಕೊಳ್ಳುತ್ತಿದ್ದರು, ನೊಂದುಕೊಳ್ಳುತ್ತಿದ್ದರು. ಮಕ್ಕಳು ಓದಿ ಕೆಲಸದಲ್ಲಿ ಇದ್ದರೂ ಈ ಬಡತನದಿಂದ ಮುಕ್ತಿ ತಮಗಾಗುವುದಿಲ್ಲ. ಅವರು ಹಿರಿಯ ಸ್ಥಾನಕ್ಕೆ ಹೋಗಿ ಕೈತುಂಬ ಹಣ ಗಳಿಸಿದರೆ ಮಾತ್ರ ಈ ಶಾಪ ವಿಮೋಚನೆ ಸಾಧ್ಯ ಎಂದು ಚತುರ್ಮತಿಯಾದ ಅವರು ಎಂದೋ ತಿಳಿದಿದ್ದರು. ಹಣದ ಹೊನ್ನಿನ ನಾಡಾದ ಅಮೆರಿಕ ಅವರ ದೃಷ್ಟಿಯಿಂದ ವೈಕುಂಠಕ್ಕೂ ದೊಡ್ಡದಾಗಿತ್ತು. ಅಲ್ಲಿಗೆ ಹೋದರೆ ಮಾತ್ರ ಡಾಲರ್ ದುಡ್ಡು ಕಡಿಮೆ ವೇಳೆಯಲ್ಲಿ ದಿಢೀರ್ ಎಂದು ಸಿರಿವಂತರನ್ನಾಗಿ ಮಾಡುತ್ತದೆ ಎಂದು ನೋಡಿದ್ದರು. ತಮ್ಮದೇನಾದರೂ ಪುಣ್ಯವಿದ್ದರೆ ತಮ್ಮ ಮಕ್ಕಳೇಕೆ ಅಮೆರಿಕಕ್ಕೆ ಹೋಗಬಾರದು? ಯಕ್ಷಿಣಿಯ ಮಾಯಾದಂಡದಂತೆ ಇರುವ ಡಾಲರ್ ನಾಡು ಅವರ ಪರಮ ಗುರಿಯಾಗಿತ್ತು. ಚಂದ್ರಶೇಖರ್ ಅವರ ಮೆಚ್ಚಿನ ಮಗ ಗವರ್ನಮೆಂಟ್ ಸೀಟಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾನೆ. ಜಾಣನಿದ್ದಾನೆ. ತಂದೆಯಂತೆ ಶ್ಯಾಮಲ ವರ್ಣದವನಾಗಿದ್ದಾನೆ. ಆದರೆ ಸ್ವಲ್ಪ ಎತ್ತರ ಕಡಿಮೆ. ಕುಳ್ಳನಂತೂ ಅಲ್ಲ. ತಮ್ಮ ಗಿರೀಶ್ನ ಎತ್ತರ ನೋಡಿ ತುಲನೆ ಮಾಡಿದಾಗ ಹಾಗೆ ಅನಿಸುತ್ತದೆ. ಮಾತೆಯಂತೆ ಅವನೂ ಮಹತ್ವಾಕಾಂಕ್ಷಿ. ಹೀಗಾಗಿ ತಾಯಿ ಮಗ ಇಬ್ಬರೂ ತೀರಾ ಅನ್ಯೋನ್ಯವಾಗಿದ್ದಾರೆ. ಗಿರೀಶ್ ಇದಕ್ಕೆ ತದ್ವಿರುದ್ಧ. ಕಡಿಮೆ ಮಾತಿನ ಅವನು ಸದಾ ಕೆಲಸದಲ್ಲಿರುವವ. ತುಂಬಾ ತೃಪ್ತಿಯ ಮನೋಭಾವ. ಶಾಮಣ್ಣನಂತೆಯೇ. ಅಣ್ಣನಷ್ಟು ಬುದ್ಧಿವಂತನಲ್ಲ, ಆದರೆ ದಡ್ಡನೂ ಅಲ್ಲ. ಬಿ.ಕಾಂ ಪದವಿ ಮುಗಿಸಿ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದಾನೆ. ಅದರಿಂದ ಅವನಿಗೆ ದುಃಖವಿಲ್ಲ. ಬ್ಯಾಂಕಿನ ನಂತರ ಅವನು ನೂರಾರು ಕೆಲಸದಲ್ಲಿ ಮುಳುಗಿ ಹೋಗುತ್ತಾನೆ. ರಾಘವೇಂದ್ರ ಸ್ವಾಮಿಯ ಆರಾಧನೆಗೆ ಇವನೇ ಮುಂದಾಳು. ಯಾರದೋ ಶವ ಸಂಸ್ಕಾರಕ್ಕೆ ಇವನ ಹೆಗಲು. ಸ್ನೇಹಿತನ ತಂಗಿಯ ಮದುವೆಗೆ ಇವನು ತಿಪಟೂರಿಗೆ ಹೋಗಿ ತೆಂಗಿನಕಾಯಿ ತರುತ್ತಾನೆ. ಇಂಥವನು ಹಣ ಹೇಗೆ ಸಂಪಾದಿಸಿಯಾನು? ಅನೇಕ ಬಾರಿ ಗಿಣಿಗೆ ಹೇಳುವಂತೆ ಗೌರಮ್ಮ ವ್ಯವಹಾರಹೀನ ಮಗನಿಗೆ ತಿಳಿ ಹೇಳಿದರೂ ಗಿರೀಶ್ ನಕ್ಕು, ಅಮ್ಮ, ಅಣ್ಣನೇ ನಂಗೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿಲ್ವೇನಮ್ಮ ಎಂದು ಮಾತು ಮರೆಸುತ್ತಿದ್ದ. ಅಂಥ ಸಂದರ್ಭದಲ್ಲಿ ಗೌರಮ್ಮನ ಕೋಪ ಗಂಡನ ಕಡೆಗೆ ತಿರುಗಿ, ನೀವೇ ಅವನಿಗೆ ಹಾಳು ಮಾತು ಹೇಳಿದ್ದೀರಿ, ಅವನು ಹೇಗೆ ಮುಂದೆ ಬರ್ತಾನೆ ಎಂದಾಗ ಶಾಮಣ್ಣ, ಇರ್ಲಿ ಬಿಡೆ, ಚಂದ್ರು ಮುಂದೆ ಬರ್ತಾನಲ್ಲ, ಇವನು ನನ್ನ ಹಾಗೆ ಆಗ್ತಾನೆ, ನಿನ್ನ ತರ ಒಳ್ಳೆ ಹೆಂಡ್ತಿ ಸಿಕ್ಕಿ ಸಂಸಾರ ಮಾಡ್ತಾಳೆ ಅಂತಿದ್ರು.